ಮಾಡ್ತಿದ್ದಾಳೆ. ನನ್ನ ಅಕ್ಕನ ಬಾಳನ್ನ ಹಾಳು ಮಾಡಿ ಮದ್ವೆ ನಿಲ್ಲಿಸಿ ಸಾವಿನ ದೌಡೆಗೆ ಅವಳನ್ನ ತಳ್ಳಿಬಿಟ್ಟು ಈಗ ಅವಳ ಹೆಸರಲ್ಲಿ ಚಾರಿಟೇಬಲ್ ಟ್ರಸ್ಟಾ? ಎಷ್ಟು ಕೊಬ್ಬಿರ್ಬೇಕು ನಿಮ್ಗೆಲ್ಲ. ಅಮ್ಮ, ಏನಮ್ಮ ಈ ಥರ ದಿಢೀರಂತ ತೀರ್ಮಾನ ಮಾಡ್ತಿದ್ದೀರಾ? ಇದು ಸರಿಯಾದ ತೀರ್ಮಾನನಾ? ಅದಕ್ಕೆ ಕಾಲನೇ ಉತ್ತರ ಕೊಡಬೇಕು. ಕಾಲದ ಕೈಗೊಂಬೆ ನಾನು. ಅಭಿಗೂ ದೇವಿಗೂ ನಾನೇ ನನ್ನ ಕೈಯಾರೆ ತಾಳಿ ಎಟ್ಕೊಟ್ಟು ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ಅದು ನಡೀದೇ ಹೋಯ್ತು. ನನ್ನ ಮಗನ ಸ್ಥಿತಿ ಹೀಗಾಗೋಯ್ತ್ರಿ. ಈ ಚಾರಿಟೇಬಲ್ ಟ್ರಸ್ಟ್ನ ನಾನು ಅಭಿ ಇಟ್ಕೊಂಡೇ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ಅವನು ಇದನ್ನು ತಡ್ಕೋತಾನ ಅಂತ ಗೊತ್ತಿಲ್ಲ. ದೇವಿ ಹೆಸರು ಕೇಳಿದ್ರೇ ಅವನು ಡೀಪ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಅದಕ್ಕೆ ಅವನನ್ನು ಇಟ್ಕೊಂಡು ಈ ಕೆಲಸ ಮಾಡೋದಕ್ಕೆ ನನಗೆ ಹೆದರಿಕೆ ಆಗ್ತಿದೆ. ಅದು ಕರೆಕ್ಟೇ ಅಕ್ಕ, ಆದರೆ ಆ ರಿಸ್ಕ್ನ ನಾವು ತಗೊಳಕ್ಕಾಗಲ್ಲ ಅಲ್ವಾ? ಅದೇ ಹೊತ್ತಲ್ಲಿ ನಮ್ಮ ಅಭಿಗೆ ಒಂದು ಒಳ್ಳೆ ಜೀವನ ಸಿಗಬೇಕು. ಅರ್ಜುನ್, ಇವತ್ತು ಚಾರಿಟೇಬಲ್ ಟ್ರಸ್ಟ್ ಓಪನಿಂಗ್ಗೆ ನಾವು ಹೊರಡ್ತಿದ್ದೀವಿ. ಅಮ್ಮ, ಮತ್ತೆ ನಾನು? ಅರ್ಜುನ್, ಪರಿ ನಿನ್ನ ಹತ್ರ ಏನೋ ಪರ್ಸ್ನಲ್ ಆಗಿ ಮಾತಾಡಕ್ಕೆ ಬಂದಿದ್ದಾಳೆ. ನೀನು ಅವಳ ಹತ್ರ ಮಾತಾಡಿ ಅವಳನ್ನು ಕಳಿಸ್ಕೊಟ್ಟು ಆಮೇಲೆ ಹೊರಟು ಬಂದ್ರಾಯ್ತು. ನೀವೆಲ್ಲ ರೆಡಿಯಾಗಿ ಬನ್ನಿ, ಹೋಗೋಣ. ಸಾರಿ ಪರಿ, ನಿನ್ನ ಹತ್ರ ಮಾತಾಡೋಕ್ಕಾಗಲಿಲ್ಲ. ನೀನು ಅರ್ಜುನ್ ಹತ್ರ ಮಾತಾಡಿ ಹೊರಡು. ಕೀಪ್ ಇನ್ ಟಚ್. ಬರೀ ಯಾಕೊಳ್ಳೆ ಗರ ಬಡ್ದವ್ರಂಗೆ ನಿಂತ್ಕೊಂಡಿದ್ಯಾ? ಗೊತ್ತಾಯ್ತು. ಇಲ್ಲಿ ತನಕ ಗಟ್ಟಿಗಿತ್ತಿ ಸರೋಜಾದೇವಿನ ನೋಡಿರ್ತೀಯ. ಮಕ್ಕಳ ಮೇಲೆ ಪ್ರೀತಿ ಮಳೆ ಸುರಿಸೋ ಸೆಂಟಿಮೆಂಟ್ ಸರೋಜಾದೇವಿನ ನೀನು ಇವತ್ತೇ ತಾನೇ ನೋಡ್ತಿರೋದು. ಆ ಶಾಕಲ್ಲಿದೆಯಾ? ಅದೇ ತಾನೇ ನಮ್ಮೆಲ್ಲರ ಆಸೆಗಳನ್ನ ನೆರವೇರಿಸಬೇಕು ಅನ್ನೋ ಬಯಕೆ ಹೊತ್ಕೊಂಡಿರೋ ಒಬ್ಬ ತಾಯಿ. ಎಷ್ಟೇ ಹಣಕಾಸು ಆಸ್ತಿ ಅಂತಸ್ತಿದ್ರೂ ಅದೆಲ್ಲದನ್ನು ಪಕ್ಕಕ್ಕಿಟ್ಟು ಮಕ್ಕಳೇ ತನ್ನ ಲೋಕ ಅಂತ ಬದುಕ್ತಾ ಇರೋ ಒಬ್ಬ ತಾಯಿನ ನೀನು ಯಾವತ್ತೂ ನೋಡೇ ಇರಲ್ಲ. ಅದು ನಮ್ಮಮ್ಮನೇ. ಕುಟುಂಬ ಮಕ್ಕಳೆಲ್ಲರನ್ನೂ ಬದಿಗಿಟ್ಟು ಬರೀ ದುಡ್ಡಿನ ಹಿಂದೆ ಓಡೋ ಬಿಸ್ನೆಸ್ ಪೀಪಲ್ನೇ ನೀನು ಯಾವಾಗಲೂ ನೋಡಿರ್ತೀಯ. ಆದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮಮ್ಮ ಆ ರೀತಿ ಜನರ ಥರ ಇಲ್ಲದೆ ತುಂಬ ಡಿಫ್ರೆಂಟ್ ಆಗಿರೋರು. ಮಕ್ಕಳೇ ಅವ್ರ ಬೆಲೆ ಕಟ್ಟಕ್ಕಾಗ್ದಿರೋ ಆಸ್ತಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅರ್ಜುನ್, ನಿನಗೆ ಗೊತ್ತಿರೋ ಸರೋಜಾದೇವಿನಷ್ಟೇ ನನಗೆ ಪರಿಚಯ ಮಾಡಿಸಿದ್ಯಾ. ಆದರೆ ಅವ್ರಿಗೆ ಇನ್ನೊಂದು ಕ್ರೂರವಾದ ಮುಖ ಇರೋ ಸರೋಜಾದೇವಿನ ನಾನು ನಿನಗೆ ಪರಿಚಯ ಮಾಡಿಸ್ತೀನಿ. ಪಾಪ, ನಿನಗೆ ತಡ್ಕೊಳ್ಳೋದಕ್ಕಾಗಲ್ಲ ಅರ್ಜುನ್. ಮೊದಲನೇ ಸಲ ಅಭಿ ಅವನ ಲವರ್ನ ದಿಢೀರಂತ ಮನೆಗೆ ಕರ್ಕೊಂಡು ಬಂದು ಪರಿಚಯ ಮಾಡಿಸಿದಾಗ ದೊಡ್ಡ ಪ್ರಳಯನೇ ಆಗೋಗ್ಬಿಡುತ್ತೆ ಅಂತ ಮನೆಯಲ್ಲಿ ಎಲ್ಲರೂ ಹೆದರ್ಕೊಂಡಿದ್ರು. ನಾನವಾಗ ಊರಲ್ಲಿರಲಿಲ್ಲ. ಆದರೆ ಅಮ್ಮ ಆ ಹುಡುಗಿ ಹಣ ಆಸ್ತಿ ಸ್ಟೇಟಸ್ ಎಲ್ಲ ನೋಡ್ದೇನೆ ತಕ್ಷಣನೇ ಅಭಿ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರು. ಎಷ್ಟೇ ಆದರೂ ಆ ಹುಡುಗಿ ನಮ್ಮ ಕಂಪ್ನಿಲೇ ಅಭಿ ಅಕೌಂಟ್ಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆದರೆ ನಮ್ಮಮ್ಮ ಹುಡುಗಿ ಸ್ಟೇಟಸ್ ಬಗ್ಗೆ ಎಲ್ಲ ಸ್ವಲ್ಪ ಕೂಡ ಯೋಚನೆ ಮಾಡಲಿಲ್ಲ. ಅಭಿ ಸಂತೋಷನೇ ಮುಖ್ಯ ಅಂತ ಆನ್ ದ ಸ್ಪಾಟ್, ಐ ರಿಪೀಟ್ ಆನ್ ದ ವೆರಿ ಸ್ಪಾಟ್, ಅವ್ರ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರು. ನೀನು ಊರಲ್ಲೇ ಇರಲಿಲ್ಲ, ನಿನಗೆ ಹೇಗಿದೆಲ್ಲ ಗೊತ್ತು? ಅದು ಅಪ್ಪ ಹೇಳಿದ್ರು. ಅವರಿದ್ರಲ್ಲ, ಅದರಿಂದನೇ ನನಗೆ ಗೊತ್ತು. ನೀನು ತುಂಬ ಲಕ್ಕಿ ಪರಿ. ಇಂಥ ಒಂದು ಅತ್ತೆ ಸಿಗೋದಕ್ಕೆ ನೀನು ಪಡ್ಕೊಂಡು ಬಂದಿರಬೇಕು. ಆ ಹುಡುಗಿ ಅದು ಹೇಳಿಲ್ಲಲ್ಲ, ಅಭಿ ಲವ್ ಮಾಡಿದ್ದ ಹುಡುಗಿ ಹೆಸರು
ದೇವಿ ಅಂತ. ಅಭಿ ದೇವಿ ಲವ್ ಬಗ್ಗೆ ಮನೇಲಿ ಎಲ್ಲರೂ ಹೆದರ್ಕೊಂಡಿದ್ದಾಗ ಅಮ್ಮನೇ ಧೈರ್ಯವಾಗಿ ತೀರ್ಮಾನ ಮಾಡಿ ಈ ಮದುವೆ ನಡೆಯುತ್ತೆ ಅಂತ ಒಳ್ಳೆ ಕಡ್ಡಿ ಮುರಿದಂಗೆ ಹೇಳ್ಬಿಟ್ರು. ಹೇಳಿದ್ದಷ್ಟೇ ಅಲ್ಲ, ಅವರು ತಕ್ಷಣನೇ ಆ ಮದುವೆಗೆ ಎಲ್ಲಾ ಥರ ಏರ್ಪಾಟ್ ಮಾಡಕ್ ಶುರು ಮಾಡಿಬಿಟ್ರು. ಅದು ಗೊತ್ತಲ್ಲ. ಹೇಗೆ? ನಿಮ್ ತಾಯಿ ಕ್ಯಾರೆಕ್ಟರ್ ಅದಲ್ಲ, ಬಿಸ್ನೆಸ್ ವುಮೆನ್. ಎಲ್ಲ ತೀರ್ಮಾನನೂ ತುಂಬಾ ಯೋಚನೆ ಮಾಡಿ ತಗೋತಾರೆ. ಎಸ್, ಕರೆಕ್ಟ್. ಅದೇ ಥರನೇ ಅಮ್ಮ ತಕ್ಷಣನೇ ಅಭಿ ಮತ್ತೆ ದೇವಿ ಮದುವೆಗೆ ತಯಾರಾಗ್ಬಿಟ್ರು. ಆದರೆ ಆ ಹೊತ್ತಲ್ಲಿ ಅಭಿ ಒಂದು ಇಂಪಾರ್ಟೆಂಟ್ ಅಫಿಷಿಯಲ್ ಟೂರ್ ಹೋಗ್ಬೇಕಾಗಿ ಬಂತು. ಅದೇ ಹೊತ್ತಲ್ಲೇನೆ ಏನ್ ನಡೀತು ಅಂತಾನೆ ಗೊತ್ತಿಲ್ಲ ಪರಿ. ಅಭಿ ಲವ್ ಮಾಡಿದ ಹುಡುಗಿ ದೇವಿ ದಿಢೀರಂತ ಒಂದು ಆಕ್ಸಿಡೆಂಟಲ್ಲಿ ಸತ್ತೋದ್ಲು. ಅವಳೇನು ಆಕ್ಸಿಡೆಂಟಲ್ ಸಾಯ್ಲಿಲ್ಲ. ಆ ಆಕ್ಸಿಡೆಂಟ್ ಹೇಗಾಯ್ತು ಅಂತ ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ನನಗ್ ಗೊತ್ತು, ನಿಮ್ ತಾಯಿಗೂ ಗೊತ್ತು. ಅಂತ ಕೆಟ್ಟ ಕೆಲಸ ಹಿಂಜರಿಕೆ ಇಲ್ದೆ ಮಾಡಿದ್ದು ನಿಮ್ ತಾಯಿನೇ ತಾನೆ. ಅದನ್ನ ಸರಿ ಮಾಡೋದಕ್ಕೆ ಅಲ್ವಾ ನಾನು ಇಲ್ಲಿಗೆ ಬಂದಿರೋದು. ಅಭಿ ಟೂರ್ ಮುಗಿಸಿ ಇಲ್ಲಿಗೆ ಬಂದ್ಮೇಲೆ ದೇವಿ ಸತ್ತೋಗಿರೋ ವಿಷಯ ಕೇಳ್ಪಟ್ಟು ಹಾಗೆ ಟೋಟಲಿ ಡಿಪ್ರೆಸ್ಡ್ ಆಗ್ಬಿಟ್ಟ. ಅವ್ರ ಆಸೆನ ನೆರವೇರ್ಸಕ್ಕಾಗ್ಲೇ ಇಲ್ಲ. ಮಗ ಬಯಸಿದ ಬಾಳನ್ನ ಅವನಿಗೆ ಕೊಡಕ್ಕಾಗ್ಲಿಲ್ವಲ್ಲ ಅಂತ ಅಮ್ಮನೂ ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ರು. ಏಯ್ ಪರಿ, ಇಲ್ಲಿ ನೋಡು, ನಾನು ಮಾತಾಡ್ತಾನೆ ಇದ್ದೀನಿ, ಏನು ಯೋಚಿಸ್ತಾ ಇದೆಯಾ? ಏನೂ ಇಲ್ಲ, ನೀನು ಹೇಳು. ಅದೇ ಕಾರಣಕ್ಕೆ ಅಮ್ಮ ಈಗ ಆ ದೇವಿ ಹೆಸರಲ್ಲಿ ಚಾರಿಟಬಲ್ ಟ್ರಸ್ಟ್ ಶುರು ಮಾಡ್ತಾ ಇದ್ದಾರೆ. ಇಷ್ಟು ವಿಶಾಲವಾಗಿರೋ ಮನಸ್ಸು ನಮ್ಮಮ್ಮನ್ ಬಿಟ್ರೆ ಬೇರೆ ಯಾರಿಗಿರುತ್ತೆ ಹೇಳು? ಹೇಳು ಪರಿ. ಇವ್ನು ಯಾವುದೋ ಬೇರೆ ಮೂಡಲ್ಲಿ ಹೋಗ್ತಾ ಇದ್ದಾನಲ್ಲ. ನಾನು ಹೇಳೋಕ್ ಬಂದಿರೋ ವಿಷಯನೇ ಬೇರೆ, ಆದ್ರೆ ಇಲ್ಲಿ ನಡೀತಿರೋದು ಬೇರೆ. ಇಂಥ ಹೊತ್ತಲ್ಲಿ ನಾನು ಅರ್ಜುನ್ಗೆ ನಿಜ ಹೇಳೋದಾ ಬೇಡವಾ? ಏನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಈಗಲೂ ಅಭಿ ಬಗ್ಗೆ ಮತ್ತೆ ಆ ತೀರ್ಕೊಂಡಿರೋ ದೇವಿ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಬಿಟ್ರೆ ನೋಡಿದವ್ರು ಏನ್ ಹೇಳ್ತಾರೆ, ಪ್ರೆಸ್ ಇದನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ, ದೇವಿ ಯಾರು, ಅವಳ ಹೆಸರಲ್ಲಿ ಯಾಕೆ ಚಾರಿಟಬಲ್ ಟ್ರಸ್ಟ್ ಇದೆ ಅಂತ ಮೀಡಿಯಾ ಕೇಳುತ್ತೆ. ಅದ್ಯಾವುದಕ್ಕೂ ಅಮ್ಮ ತಲೆನೇ ಕೆಡಿಸ್ಕೊಳ್ತಿಲ್ಲ, ನೋಡಿದ್ಯಾ? ಹೌದೌದು, ಅವರೊಬ್ಬರು ದೊಡ್ಡ ಬಿಸ್ನೆಸ್ ವುಮೆನ್. ಅಷ್ಟೇನೆ ನಿನಗೂ ಈ ಊರಿನವ್ರಿಗೂ ಗೊತ್ತಿರೋದು. ನಮ್ಮನ್ನ ಬೆಳೆಸೋದಕ್ಕೆ ಅವ್ರು ಕಷ್ಟಪಟ್ಟಿದ್ದು, ಹೋರಾಡಿದ್ದು, ಅದೆಲ್ಲ ಒಂದು ದೊಡ್ಡ ಕತೆ. ಅವರು ಎಲ್ಲರಿಗೂ ಬರೀ ಒಳ್ಳೇದನ್ನೇ ಮಾಡಿದ್ದಾರೆ. ಆ ಒಳ್ಳೆ ಮನಸ್ಸೇ ಅವ್ರನ್ನ ಇವತ್ತು ಇಷ್ಟು ಎತ್ತರಕ್ಕೆ ತಗೊಂಡೋಗಿ ಕೂರಿಸಿದೆ.